ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ಅಂದರೆ ಲಕ್ಷ್ಮೀ ಕಳಸ ಇದು ಯಾವ ದಿನ ತೆಗೆದ್ರೆ ಶುಭಕರ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಕೆಲವರು ಲಕ್ಷ್ಮೀ ಕಳಸನ ಶುಕ್ರವಾರ ದಿನವೇ ತೆಗೆದು ತೊಳೆದು ಪೂಜೆ ಮಾಡುವಂಥದ್ದು. ಕೆಲವ್ರಿಗೆ ಏನಂದರೆ ಮಡಿ ಅಲ್ಲೇ ತೊಳೆದು ಅಲ್ಲೇ ಇನ್ನೊಂದು ದಿನ ತೊಳೆದು ಇಟ್ಟು ಪೂಜೆ ಸಾಮಾನ ಬೆಳಿಗ್ಗೆ ಮಾಡೋಕ್ಕೆ ಕೆಲವ್ರಿಗೊಬ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ಶುಕ್ರವಾರ ದಿನ ಗೊತ್ತಿಲ್ಲ ಸ್ನಾನ ಮಾಡಿಕೊಂಡು ಮನೆಗೇನೆ ಎಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನದಲ್ಲಿ ಕಳಸನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಸಂಜೆ 6 ಗಂಟೆ ಮೇಲೆ ಕಳಸ ತೆಗಿತಾರೆ. ಮತ್ತು ಹಾಗೆ ಒಂದು ಟೈಮಿಂಗ್ಸ್ ಇಲ್ಲ, ಕಳಸ ತೆಗೆದು ತೊಳೆದು ಪೂಜೆ ಮಾಡೋಕ್ಕೂ ಟೈಮಿಂಗ್ಸ್ ಇಲ್ಲ. ಹೇಗೆ ಬೇಕಾಗಿ ತೆಗೆದು ಕಳಸನ ಪೂಜೆ ಮಾಡ್ತಾರೆ. ದಯವಿಟ್ಟು ಯಾರು ಆ ತಪ್ಪುಗಳನ್ನ ಮಾಡಬೇಡಿ. ಮತ್ತು ಹಾಗೆ ಕೆಲವರು ಮಕೋಡ ಇಟ್ಟು ಪೂಜೆ ಮಾಡ್ತಾರೆ, ಕೆಲವರು ಕಾಯಿ ಇಟ್ಟು ಪೂಜೆ ಮಾಡ್ತಾರೆ. ಅಂದರೆ ತುಂಬ ಶ್ರೇಷ್ಠವಾದದ್ದು ಅಂದರೆ ಕಾಯಿ ಇಟ್ಟು ಪೂಜೆ ಮಾಡೋದೇ ತುಂಬಾ ಶ್ರೇಷ್ಠ. ಆದರೆ ಕೆಲವರು ಮಕೋಡ ಇಟ್ಟು ಪೂಜೆ ಮಾಡ್ತಾರೆ. ನಾವು ಮಕೋಡ ಇಟ್ಟು ಪೂಜೆ ಮಾಡ್ತೀನಿ. ಮತ್ತು ಹಾಗೆ ಕೆಲವ್ರ ಮನೆಗಳಲ್ಲಿ ಕಳಿಸೋದು ಒಂದು ಪದ್ಧತಿಗಳಿಲ್ಲ. ಹಾಗಾಗಿ ಅವರು ಮಾವಿನ ಎಲೆನೋ ಅಥವಾ ವೀಳ್ಯದೆಲೆನೋ 5 ವೀಳ್ಯದೆಲೆ ಹಾಕಿ ಪೂಜೆ ಮಾಡ್ತಾರೆ. ನೋಡಿ ಫ್ರೆಂಡ್ಸು, ಈ ಕಳಸಕ್ಕೆ ಏನೆಲ್ಲೋ ಹಾಕ್ತಾರೆ. ಅವಳ ಅಂತೆ, ಅದಂತೆ, ಇದಂತೆ, ಆ ಪದ್ಧತಿ ಇದೆ, ಈ ಪದ್ಧತಿ ಇದೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ಕಳಸದೊಳಗೆ ಏನೇ ಒಂದು ವಸ್ತುಗಳನ್ನೂ ಹಾಕಬೇಡಿ. 1 ರೂಪಾಯಿ ಕಾಯಿನು, ಶುದ್ಧವಾದ ಒಂದು ನೀರು, ಮಾವಿನೆಲೆನೋ ಅಥವಾ ವೀಳ್ಯದೆಲೆನೋ ಹಾಕಿ ತೆಂಗಿನಕಾಯಿನ ಸ್ಥಾಪನೆ ಮಾಡಿದ್ರೆ ಮಾತ್ರ ಅದು ಒಂದು ಶುಭಕರ, ಒಳ್ಳೆಯದು ಅಂತ ನಮಗೆ ನಾವು ಹಿರಿಯಕರಿಂದನೂ ನಮ್ಮ ಹಳೆಯಬ್ಬರಿಂದನೂ ಅದನ್ನೇ ಪೂಜೆ ಮಾಡ್ಕೊಂಬತ್ತಿರೋದು. ಅದೇ ಶ್ರೇಷ್ಠ. ಕಾಯಿನ ಹಾಕಿ ಮಡಿ ನೀರು ತುಂಬಿ ಕಳಸ ಹೂಡ್ತೀವಲ್ಲ ನೋಡ್ರಿ, ಅದೇ ಮನೆಗೆ ತುಂಬಾ ಶುಭಕರವಾದಂಥ ಕಳಸ ಅಂತ ಕರೆಯೋದೆ ಅದಕ್ಕೋಸ್ಕರ. ಈ ಮುಖವಾಡ ಹಾಕಿ ಪೂಜೆ ಮಾಡೋದ್ರಿಂದನೂ ಅದು ಒಬ್ಬೊಬ್ಬರಿಗೆ ಹಿಡಿಯುತ್ತೆ, ಕೆಲವೊಬ್ಬೊಬ್ಬರಿಗೆ ಹಿಡಿಯೋಂಥ ಅಲ್ಲ. ಮತ್ತು ಫ್ರೆಂಡ್ಸ್, ಹಾಗೆ ಇದು ಯಾವ ದಿನ ತೆಗೆದ್ರೆ ತುಂಬಾ ಒಳ್ಳೆಯದು ಅಂತ ನೋಡಿ ಫ್ರೆಂಡ್ಸ್. ಬುಧವಾರ ಮತ್ತು ಹಾಗೆ ಶನಿವಾರ ಕಳಸನ ತೆಗೆದು ಬೆಳಗಿನ ಜಾವ 5 ಗಂಟೆಗೆ, ಕರೆಕ್ಟಾಗಿ 5 ಗಂಟೆಗೆ ನೀವು ತಾಯಿ ಲಕ್ಷ್ಮೀ ದೇವಿ ಕಳಸನ 5 ಗಂಟೆಗೆ ಸ್ಥಾಪನೆ ಮಾಡಿ ನೀವು 5 ಗಂಟೆಗೆ ಪೂಜೆ ಮಾಡ್ಕೊಂಡು ಬನ್ನಿ. ನಿಮ್ಮ ಮನೆಯಲ್ಲಿ ನೀವೇ ನೋಡ್ತೀರಾ ನಿಮ್ಮ ದಿನಗಳು ಯಾವ ಥರ ಒಂದು ಒಳ್ಳೆಯ ದಿನಗಳನ್ನ ನೀವು ನೋಡ್ತೀರಾ ಅಂತ. ಯಾಕೆಂದರೆ ಶನಿವಾರ ಮತ್ತು ಹಾಗೆ ಬುಧವಾರ ಶನೇಶ್ವರನ ವಾರ. ಆ ದಿನದಂದು ನೀವು ಮಾಡಿದ್ರೆ ಶನೇಶ್ವರನ ಅನುಗ್ರಹವೂ ಸಿಗುತ್ತೆ, ಹಾಗೆ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹವೂ ತುಂಬಾ ಸಿಗುತ್ತೆ. ಮತ್ತು ಕೆಲವರು ಹೇಳ್ತಾರೆ ಶುಕ್ರವಾರ ಮಾಡ್ತೀವಿ ಅಂತ. ಖಂಡಿತ ಇಲ್ಲ ಫ್ರೆಂಡ್ಸ್, ಇದು ನನಗೊಬ್ಬರು ಹೇಳ್ಕೊಟ್ಟಿದ್ದು. ನೀವು ಈ ಥರ ಮಾಡಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಆ ಕಾರಣದಿಂದ ನಾವು ಏನಪ್ಪ ಅಂದರೆ ಮನೆಯಲ್ಲೇ ನಾನು ಶನಿವಾರ ಮತ್ತು ಹಾಗೆ ಬುಧವಾರ ತಪ್ಪಿಸಲ್ಲ ಫ್ರೆಂಡ್ಸ್, ಕಳಸನ ಈ ಥರ ಹೂಡ್ತೀನಿ. ನಾನು ಮುಖವಾಡ ಇಟ್ಟು ಪೂಜೆ ಮಾಡ್ತಾಯಿದ್ದೆ, ಆದರೆ ಅವ್ರು ಹೇಳಿದ್ರು ಮುಖವಾಡ ಇಡಬೇಡಿ. ಮತ್ತು ಹಾಗೆ ನೀರನ್ನ, ಕಾಯಿ ಇದೆ ನೋಡಿ, ನಾವು ತೆಂಗಿನಕಾಯಿ ಇಡ್ತೀವಲ್ಲ, ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿ ಮುಳುಗಿರಬೇಕು. ಮೇಲೆ ಆ ತೆಂಗಿನಕಾಯಿನ ಇಡಬೇಕು. ನೀರು ತೆಂಗಿನಕಾಯಿಗೆ ತಾಗಂಗೆ ಇರಬೇಕಂತೆ. ಆಗಿದ್ದರೆ ಮನೆಗೆ ಯಾವಾಗಲೂ ತೆಂಗಿನಕಾಯಿ ಹಚ್ಚ ಹಸಿರುವಾಗಿ ನಮಗೆ ಒಂದು ಒಳ್ಳೊಳ್ಳೆ ಸೂಚನೆಗಳನ್ನ ಅದರಲ್ಲಿ ಕಳಸದಲ್ಲಿ ಕೊಡುತ್ತಂತೆ. ನಮಗೆ ಮುಂದಿನ ಒಂದು ಒಳ್ಳೆಯ ದಿನಗಳು ಯಾವ ಥರ, ಏನು ಫಲಗಳು ಅನ್ನೋದು ಕಳಸದಲ್ಲೇ ನಮಗೆ ಒಳ್ಳೆಯ ದಿನಗಳನ್ನ ಕಾಣಿಸ್ತದೆ. ಹಾಗಾಗಿ ಬುಧವಾರ ಶನಿವಾರ ತುಂಬಾ ಒಳ್ಳೆಯದು. ನೀವು ಅದು ಬೆಳಗಿನ ಜಾವ 5 ಗಂಟೆ ಜಾವದಲ್ಲಿ ನೀವು ಕಳಸ ಹೂಡಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಮಾಡಿ, ಯಾಕಂದರೆ ನನಗೆ ನನ್ನ ಜೀವನದಲ್ಲಿ ಎಲ್ಲ ಒಂದು ಸಕ್ಸಸ್ಸು ದಿನಗಳನ್ನ ಕಂಡಿದ್ದಕ್ಕೆ ನಾನು ಇನ್ನೊಬ್ಬರ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ತಾರೆ. ಮತ್ತು ಶನೇಶ್ವರನ ತಂಗಿ ತಾಯಿ ಮಹಾಲಕ್ಷ್ಮಿ ಅಂತೆ. ಹಾಗಾಗಿ ನಮಗೆ ಇಬ್ಬರ ಆಶೀರ್ವಾದನೂ ಸಿಗ್ತದೆ. ಶನೇಶ್ವರನ ಆರಾಧನೆ ಮಾಡೋರು ತಾಯಿ ಲಕ್ಷ್ಮೀ ದೇವರನ್ನ ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಕೆಲವರು ಶುಕ್ರವಾರ ಇಡ್ತಾರೆ. ಅಂದರೆ ಶುಕ್ರವಾರ ದಿನ ಯಾವುದೇ ಕಾರಣಕ್ಕೂ ಕಳಸನ ತೆಗಿಲೂಬೇಡಿ, ಕಳಸನ ಹೂಡಲೂಬೇಡಿ. ಹಿಂದೆ ದಿನ ಹೂಡಿದ್ರೆ ತುಂಬಾ ಒಳ್ಳೆಯದು. ಹಿಂದೆ ಮುಂದೆ ಮಾಡಿಕೊಂಡು ಕಳಸನ ಹೂಡಿ ಶುಕ್ರವಾರ ದಿನ ತಾಯಿಯನ್ನು ಯಾವುದೇ ಥರಕ್ಕೂ ಕಳಸಗಳನ್ನ ಸಡ್ಲಿಸೋದೇ ಆಗಲಿ, ಇದು ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಕಳಸದ ನೀರನ್ನು ಹೇಗೆ ಬೇಕಾಗೆ ಸಿಂಕ್ ಒಳಗೆ ಹಾಕ್ತಾರೆ. ದಯವಿಟ್ಟು ಇಲ್ಲ ತೆಂಗಿನ ಗಿಡಕ್ಕೆ ಹಾಕಿ, ಇಲ್ಲ ತುಳಸಿ ಗಿಡಕ್ಕೆ ಹಾಕಿ, ಯಾವ್ದಾರ ಗಿಡ
ಗಿಡಗಳಿಗೆ ಇದನ್ನು ಹಾಕಿ ಮತ್ತು ಹಾಗೆ ನಮಗೆ ಇಲ್ಲಿ ಸ್ವಲ್ಪ ವೀಳ್ಯದೆಲೆ ಸಿಗೋದಿಲ್ಲ ಅಂತ ಬಿಟ್ಟು ಫ್ರೆಂಡ್ಸ್ ನಾನು ದಾಸವಾಳದ ಎಲೆನ ಹಾಕಿದ್ದೀನಿ. ಅದು ತುಂಬಾ ಒಳ್ಳೆಯದು. ದಾಸವಾಳ ಎಲೆ ಇಟ್ಟು ಪೂಜೆ ಮಾಡೋದ್ರಿಂದನೂ ತುಂಬಾ ಶ್ರೇಯಸ್ಸು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಗೊತ್ತಿಲ್ಲದಂತೆ ಕಳಸನ ತೆಗಿಬೇಡಿ, ದೇವ್ರ ಮನೆಯಿಂದ ತೆಗಿಬೇಡಿ. ಬೇಕಾದ್ರೆ ಅದು ಸ್ವಲ್ಪ ಕರೆ ಆಗಿದ್ರೂ ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಬೆಳ್ಳಿ ಕಳಸದಲ್ಲಿ ಊಡ್ತಾಯಿದ್ದೆ. ನನ್ನದು ಚಿಕ್ಕ ಚೊಂಬು ಕಾಯಿ ಮೇಲೆ ಕುತ್ಕೋತಿತ್ತು, ಕೆಳಗೆ ಕುತ್ಕೊಳ್ತಾ ಇತ್ತಿಲ್ಲ. ಇದು ನಾನು ದೇವಸ್ಥಾನದಿಂದ, ಮತ್ತು ಇನ್ನೊಂದು ಕಳಸ ಹೂಡಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ, ಅಲ್ಲಿಂದ ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಇಲ್ಲ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ದೇವ್ರ ಹತ್ರ ಇಟ್ಟು ತಂದು ನೀವು ಕಳಸನ ಹೂಡಿ ಇನ್ನೂ ಒಳ್ಳೆಯದು. ತೆಂಗಿನಕಾಯಿನ ಅಲ್ಲಿಂದ ಪೂಜೆ ಮಾಡಿಸ್ಕೊಬಂದು ಮನೆಯಲ್ಲಿ ತೆಂಗಿನಕಾಯಿ ಹೂಡಿ, ತೆಂಗಿನಕಾಯಿ ಒಳಗೆ ನೀರಿರಬೇಕು, ಕೆಳಗೆ ಚೊಂಬು, ದೊಡ್ಡ ಚೊಂಬಲ್ಲಿ ನೀರಿರಬೇಕು, ಅರ್ಧ ಕಳಸ ಕಾಯಿ ಒಳಗೆ ಹೋಗಿರಬೇಕು, ಮೇಲೆ ತೆಂಗಿನಕಾಯಿ ಇರಬೇಕು. ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನನಗೆ ಒಳ್ಳೆಯದಾಗಿದೆ, ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಬೆಳ್ಳಿದು ತಾಮ್ರನೋ ಯಾವುದಾಗುತ್ತೆ ಅದು. ಮತ್ತು ಹಾಗೆ ವಿಭೂತಿನ ಇಡೋದನ್ನ ಮರಿಬೇಡಿ. ಕಳಸಕ್ಕೆ ಯಾವಾಗಲೂ ಅಷ್ಟೇ ಅರ್ಶಿನ ಕುಂಕುಮ ವಿಭೂತಿನ ಇಟ್ಟು ಪೂಜೆ ಮಾಡೋದ್ರಿಂದ ತಾಯಿ ಲಕ್ಷ್ಮಿನ ನಾವು ಆದಷ್ಟು ಬೇಗ ಹೊಲಿಸ್ಕೋಬೋದು. ಬೆಳಗಿನ ಜಾವ 5 ಗಂಟೆಗೆ ನೀವು ಪೂಜೆನ ಮಾಡ್ಕೊತಾ ಬನ್ನಿ. 41 ದಿನ ನಿಮ್ಮ ಲೈಫಲ್ಲಿ ಎಂಥ ಪವಾಡ ನಡೆಯುತ್ತೆ ಅಂದರೆ ನೀವೇ ಬಂದು ನನ್ನ ಒಂದು ಯೂಟ್ಯೂಬಲ್ಲಿ ಕಮೆಂಟ್ ಹಾಕ್ತೀರಾ ನನ್ನ ವೀಡಿಯೋಗೆ ಬಂದು, ಸಿಸ್ಟರ್ ಒಳ್ಳೆಯದಾಗಿದೆ ಅಂತ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.